ಇದು ಕಾಡು ಮೆಣಸಿನ ಬಳ್ಳಿ ಅಂತಾರೆ. ಎಷ್ಟು ಒಳ್ಳೆಯ ಔಷಧಿ ಅಂದರೆ ನಿಮಗೆ ಕ್ಷಣಾರ್ಧದಲ್ಲಿ ಅರಿಗೆನೆ ಶೂಲೆ ಹೋಗ್ಬಿಡುತ್ತಿದ್ದು. ಇಂಥ ಬಳ್ಳಿ ತಗೊಳ್ಳೋದು, ಹಸಿದು ಹಿಂಗೆ ತಿರ್ಪೋದು, ನಿಮ್ಗೆ ಯಾವ ಕಡೆ ತಲೆನೋವು ಬರುತ್ತೆ ಈ ಮೂಗಿನಿಂದ ಗಾಳಿ ಚೆನ್ನಾಗಿ ಎಳಿಬೇಕದು. ಎಳೆದ್ಬಿಟ್ರೆ ಉರಿತದೆ, ಸ್ವಲ್ಪ ಸುಡೋದು. ಕಾಳು ಮೆಣಸಿನ ಅಷ್ಟೇ ಪವರ್ ಇರುತ್ತೆ, ಸೆಂಟ್ ಇರುತ್ತೆ. ಅದು ಉರಿದ್ರೆ ಏನಾಗಲ್ಲ. ನೀವು ಅದನ್ನು ಎಳೆದ್ಬಿಟ್ಟು ಒಂದು ಅರ್ಧ ಗಂಟೆ 1 ಗಂಟೆ ಒಳಗೆ ನಿಮಗೆ ತಲೆನೋವು ತಕ್ಷಣ ಅರಿಗೆನೆ ಶೂಲಿ ಕಮ್ಮಿ ಆಗುತ್ತೆ. ಇದು ಹಿಂದೆ ನಮ್ಮ ತಂದೆಯವರು ಔಷಧಿ ಕೊಡ್ತಾಯಿದ್ರು ಇದನ್ನೆಲ್ಲ. ತಲೆನೋವು ಬಂದುಬಿಡುತ್ತೆ, ಹೇಳೋಕ್ಕಾಗಲ್ಲ, ಒಂದೇ ಕಡೆ ತಲೆ ಭಾರ ಆಗಿಬಿಟ್ರೆ ನನಗೇನು ಮಾಡೋದೇನ, ಬಿಸಿಲಿಗೆ ನೋಡೋಕ್ಕೆ ಆಗೋದಿಲ್ಲ, ಆ ಥರ ತಲೆನೋವು ಬಂದುಬಿಡೈತೆ ಮರೆ ಅಂದರೆ ಬಾರೋ ಇಲ್ಲಿ ಅಂತ ಹೇಳಿಬಿಟ್ಟು ಇದೊಂದು ಬಳ್ಳಿ ತೊಗೊಂಡು ಬಂದು ಇದ್ರನ್ನ ಹಿಂಗೆ ಕತ್ತಿಲಿ ಕೊಯ್ದುಬಿಟ್ಟು ಹಿಂಗೆ ತಿರುಪಿ ಇದ್ರ ರಸವನ್ನು ಹಿಂಗೆ ಮೂಗಿನಲ್ಲಿ ಯಾವ ಕಡೆ ತಲೆನೋವಿದೆ ಇದನ್ನ ಎಳೆದು ಬಿಡ್ತಾರೆ ಮೂಗಿಗೆ. ಒಂದು 2-3 ಸರಿ ಎಳೆದ್ರೆ ಸಾಕು, ತಕ್ಷಣ ತಲೆನೋವು ಹೋಗ್ಬಿಡುತ್ತೆ. ಅಂಥ ಒಂದು ಔಷಧಿ ಬಳ್ಳಿ ಇದು. ಬೇರೆ ಇನ್ಯಾವುದಕ್ಕೆ ಬರುತ್ತೋ ನಂಗೆ ಗೊತ್ತಿಲ್ಲ. ಇದು ಕಾಡು ಮೆಣಸಿನ ಬಳ್ಳಿ. ಇದ್ರ ಎಲೆ ಹಿಂಗಿರುತ್ತೆ, ಇದ್ರ ಎಲೆ ಈ ಥರ ಇರುತ್ತೆ. ಇದು ದೊಡ್ಡದು ಬಳ್ಳಿಯಾಗಿ ಬೆಳೀತದೆ. ಇದು ಅಂಥ ಔಷಧಿಗೆ ಬೇಕು ಅಂಥೇಳಿ ಒಂದು ಬುಡ ಇಟ್ಟಿದ್ದೀನಿ. ಇದು ಯಾವಾಗಾದರೂ ಒಂದು ತಲೆನೋವು ಯಾರಿಗಾರು ಬಂದರೆ, ನನಗೆ ತಲೆನೋವು ಬಂದರೆ, ಉಷ್ಣಾಂಶದಿಂದ ಬಂದರೆ, ಅರಿಗೆನೆ ಶೂಲಿ ಆದರೆ ಇದರ ಔಷಧಿಯನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ ನಮ್ಮ ಮಲೆನಾಡು ಭಾಗದಲ್ಲಿ. ಗೊತ್ತಿರ್ತಕ್ಕಂಥವ್ರು, ಕೆಲವರಿಗೆ ಗೊತ್ತಿರಲ್ಲ. ಈಗಿನ ಪೀಳಿಗೆಗೆ, ಹಿಂದಿನ ಕಾಲದವ್ರಿಗೆ ಇದರ ಔಷಧಿ ಗುಣ ಗೊತ್ತಿತ್ತು, ಹಂಗಾಗಿ ಉಪಯೋಗಿಸ್ತಿದ್ರು.